Hi guys, this is Vedash Somshekar. ನಾನು ನಿಮ್ಮ ತುಮಕೂರುರ್ಗಿ. Welcome to my YouTube channel. Today I am going to explore one of famous place in Ramnagara, Ramadevara Betta. It's a famous and historical place. ಇಲ್ಲಿ ಅರೌಂಡ್ ಒಂದು 400 ಸ್ಟೆಪ್ಸ್ ಇದೆ. 400 ಸ್ಟೆಪ್ನ ಈಸಿಯಾಗಿ ಕ್ಲೈಮ್ ಮಾಡ್ಬೋದು ನಾವು. ಮತ್ತು ಅಲ್ಲಿ ನಮ್ಗೆ ಹೋಗ್ತಿದ್ದಂಗೆ ಶಿವನ ದೇವಸ್ಥಾನ ಸಿಗುತ್ತೆ. ಹಾಗೆ ನಮ್ಮ ಬಾಸ್ ಆಂಜನೇಯನ ನೋಡ್ಬೋದು. ಅಲ್ಲೇ ಹಾಗೆ ನಾನು ಒಬ್ಬ ವ್ಯಕ್ತಿನ ಮೀಟ್ ಮಾಡಿದೆ. ಅವರು ನಮಗೆ ದೇವಸ್ಥಾನದ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ರಾಮದೇವರು ವನವಾಸಕ್ಕೆ ಹೋಗಿದ ಮುಂಚೆ 2-3 ವರ್ಷಗಳ ಕಾಲ ಇದ್ದಿದ್ದು ರಾಮಲಕ್ಷ್ಮಣ ಸೀತೆ ಇದ್ದು ಶಿವನ ಪೂಜೆ ಮಾಡಿ ಶಿವನ ಪ್ರತಿಷ್ಠೆ ಮಾಡಿ ಸೀತಾದೇವಿ ನೀರು ಕುಡಿಬೇಕು ಅಂತ ನಾವು ಬಾಣ ಬಿಟ್ಟು ಕುಳ ನಿರ್ಮಿಸಿ ಇಲ್ಲಿಂದ ವನವಾಸಕ್ಕೆ ಹೊರಟಿದ್ದು ಪ್ರಾರಂಭ. ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ರಾಮ ಲಕ್ಷ್ಮಣ ಸೀತೆ ವನವಾಸ ಮುಗಿಸ್ಕೊಂಡು ಅಯೋಧ್ಯೆಗೆ ಪಟ್ಟಾಭಿಷೇಕಕ್ಕೆ ಅಂತ ಹೋದಾಗ, ನಾವು ನಿನಗೆ ಡೈರೆಕ್ಟ್ ಪಟ್ಟಾಭಿಷೇಕ ಮಾಡೋದಕ್ಕಾಗಲ್ಲ, ನೀನು ವನವಾಸದಲ್ಲಿದ್ದೆ ಅಂತ ಹೇಳಿ ರಾಮನ ಪ್ರತಿಮೆಗೆ ಪಟ್ಟಾಭಿಷೇಕ ಮಾಡಲಾಗುತ್ತೆ. ಆವಾಗ ಆ ರಾಮನ ಪ್ರತಿಮೆಗೆ ಪಟ್ಟಾಭಿಷೇಕ ಮಾಡಿರುವಂತಹ ವಿಗ್ರಹವನ್ನು ಸುಗ್ರೀವ ತಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ, ನಾನು ನಿನಗೆ ಕಾವಲಾಗಿರ್ತೀನಿ ಅಂತ ಹೇಳಿ 2 ಕಡೆನೂ ನಾವು ರಾಮನಗರ ಎಂಟ್ರಿ ಆದಾಗ, ಅಂದರೆ ದೇವಸ್ಥಾನಕ್ಕೆ ಎಂಟ್ರಿ ಆದಾಗ ಫಸ್ಟು ನಮಗೆ ಒಂದು ಆಂಜನೇಯ ಸಿಗುತ್ತೆ. ಹಾಗೆ ನೆಕ್ಸ್ಟು ರಾಮನ ದೇವಸ್ಥಾನನ ನೋಡಿಕೊಂಡು ಕೆಳಗಡೆ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋದಾಗ ನಮಗೆ ಇನ್ನೊಂದು ಆಂಜನೇಯ, ಕೋಟೆ ಆಂಜನೇಯ ದೇವಸ್ಥಾನ ಸಿಗುತ್ತೆ. ಆ್ಯಂಡ್ ನಮಗೆ ಬೆಸ್ಟ್ ವೀವ್ ಸಿಗುತ್ತೆ. ಬೆಸ್ಟ್ ವೀವ್ನ ನಾವು ಎಂಜಾಯ್ ಮಾಡ್ಬೋದು ಅಲ್ಲಿ. ಹಾಗೆ ಸ್ವಲ್ಪ ಟ್ರಕ್ ಮಾಡಿಕೊಂಡು 1 ಕಿಲೋಮೀಟರ್ ವಾಕ್ ಮಾಡಿಕೊಂಡು ನಾವು ಹೋದರೆ ಅಲ್ಲಿ ನಮಗೆ ಟಾಪ್ ಸಿಗುತ್ತೆ. ಟಾಪ್ನಲ್ಲಿ ನಾವು ಟಾಪ್ ವೀವ್ನ ಎಂಜಾಯ್ ಮಾಡ್ಬೋದು. ಬಟ್ ಅಲ್ಲಿ ಟ್ರಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಲೈಕ್ ಅಲ್ಲಿ ಸ್ಟೆಪ್ಸ್ ಇದೆ, ಬಂಡೆನಲ್ಲಿ ಕಲ್ಲಲ್ಲೆಲ್ಲ ಇದನ್ನು ಮಾಡಿಬಿಟ್ಟು ಸ್ಟೆಪ್ ಥರ ಮಾಡಿದ್ದಾರೆ. ಅದಂತೂ ಇಟ್ಸ್ ಕ್ರೇಜಿ ಆಗಿದೆ. ತುಂಬ ಲೈಕ್ ಒಳ್ಳೆ ಫೀಲಿಂಗ್ಸ್ ಕೊಡುತ್ತೆ ಅದನ್ನು ಕ್ಲೈಮ್ ಮಾಡ್ಕೊಂಡು ಹೋಗ್ತಾ ಇದ್ದರೆ. ಅಲ್ಲಿ ನಾವು ಎಂಜಾಯ್ ಮಾಡ್ಬೋದು. ಹಾಗೆ ಪೀಕಿಗೆ ರೀಚ್ ಆದರೆ ಬೆಸ್ಟ್ ವೀವ್ ಹಾಗೆ ಬೆಸ್ಟ್ ಸನ್ಸೆಟ್ನ ಎಂಜಾಯ್ ಮಾಡ್ಬೋದು. ಮತ್ತು ಇಲ್ಲಿ ರಣಹದ್ದುಗಳಿದ್ವು ಮುಂಚೆ ಅಂತ ಹೇಳ್ತಾರೆ. ಬಟ್ ನಾನು ಹೋದಾಗ ಸ್ವಲ್ಪ 1 ಅಥವಾ 2 ರಣಹದ್ದನ್ನ ನೋಡಿದೆ. ಬಟ್ ಬೆಸ್ಟ್ ಪ್ಲೇಸ್ ಇನ್ ಸನ್ಸೆಟ್ಟಿಗೆ ಬೆಸ್ಟ್ ಪ್ಲೇಸ್ ಇದೆ. ಯು ಕ್ಯಾನ್ ಆಲ್ಸೋ ಗೋ ಆ್ಯಂಡ್ ಎಂಜಾಯ್ ದ ಸನ್ಸೆಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.